ಆಂಗಲ್ ಸೆನ್ಸಾರ್ ಸರಿಯಾಗಿ ಸಿಗ್ನಲ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅರ್ಥ. ಇಲ್ಲ ಅದು ಯಾವ ತರ ಮುಂಚೆ ಅದೇ ತರ ಪೊಸಿಷನ್ ಅಲ್ಲೇ ಅದು ವೋಲ್ಟೇಜ್ ಅನ್ನ ಹೋಲ್ಡ್ ಮಾಡ್ಕೊಂಡಿದೆ ಅಂದ್ರೆ ಆ ಸೆನ್ಸಾರ್ ಕೆಲಸ ಮಾಡ್ತಿಲ್ಲ ಅಂತ ಅದನ್ನ ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಕಂಡೀಷನ್ ಮತ್ತೆ ಯಾವ ತರ ಅದಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಒಂದು ಚಾರ್ಟ್ ಕೊಟ್ಟಿದೀವಿ. ನಾವು ನೋಡ್ಬೋದು ಸ್ಥಿತಿ ಅಂದ್ರೆ ಕಂಡೀಷನ್, ಆಮೇಲೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿರುತ್ತೆ ಅಂತ ಹೇಳಿ. ಸೊ ಸೆನ್ಸರ್ ಸ್ಟ್ರೇಟ್ ಕಂಡೀಷನ್ ಅಪ್ರೈಟ್ ಇರುವಾಗ, ನೆಟ್ಟಿಗಿರುವಾಗ ಎಂಜಿನ್ ಸ್ಟಾರ್ಟ್ ಆಗುತ್ತೆ, ಪ್ಲಸ್ ಎಂಜಿನ್ ಸ್ಮೂತ್ ಆಗಿ ರನ್ ಆಗುತ್ತೆ. ಸೆನ್ಸರ್ ಟಿಲ್ಟ್ ಆಗಿರುವಾಗ, ವಾಲ್ ಇರುವಾಗ ಎಂಜಿನ್ ಸಡನ್ ಆಗಿ ನಿಂತೋಗುತ್ತೆ, ಆಫ್ ಆಗುತ್ತೆ, ಅಥವಾ ಮತ್ತೆ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೀ ಸೆನ್ಸರ್ ಅನ್ನ ಸ್ಟ್ರೇಟ್ ಮಾಡಿ ಕೀ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡ್ಬೇಕು, ಆವಾಗ ಸ್ಟಾರ್ಟ್ ಆಗುತ್ತೆ. ವೋಲ್ಟೇಜ್ ಯಾವ ತರ ವೇರಿಯೇಷನ್ ಆಗುತ್ತೆ, ಇದು ಸೆನ್ಸಾರ್ ವರ್ಟಿಕಲ್ ಇರುವಾಗ, ಅಪ್ರೈಟ್ ಇರುವಾಗ 2.5 ವೋಲ್ಟ್ ತೋರಿಸುತ್ತೆ. ಅದನ್ನ ಟಿಲ್ಟ್ ಮಾಡಿದಾಗ ಅಂದ್ರೆ ಈ ಸೆನ್ಸಾರ್ ಗೆ ಸಂಬಂಧಪಟ್ಟ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಫಸ್ಟ್ ನೀವು ಇದಕ್ಕೆ ಸಂಬಂಧಪಟ್ಟ ಏನಾದ್ರು MI ಇದೆಯಾ ನೋಡ್ಬೇಕು. ಮಾಲ್ ಫಂಕ್ಷನ್ ಲೈಟ್ ಆನ್ ಆಗಿದೆ ಅಂದ್ರೆ ಸ್ಕ್ಯಾನರ್ ಕನೆಕ್ಟ್ ಮಾಡಿ ಅದರದ್ದು ಕೋಡ್ ಅನ್ನ ನೋಡ್ಬೇಕು. ಕೋಡ್ ನೋಡಿ ಆದ್ಮೇಲೆ ಕೋಡ್ ಇದೆ ಅಂದ್ರೆ ಸೆನ್ಸಾರ್ ಅನ್ನ ಡಿಸ್ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಟ್ ಮಾಡಿ ಆದ್ಮೇಲೆ ಸೆನ್ಸಾರ್ ನ ಕಂಟಿನ್ಯೂಟಿಯನ್ನ ಚೆಕ್ ಮಾಡಬೇಕು. ಹೇಗೆ ಅಪ್ ಸೈಡ್ ಮತ್ತೆ ಟಿಲ್ಟಿಂಗ್ ಕಂಡೀಷನ್ ಅಲ್ಲಿ ಸೆನ್ಸಾರ್ ನ ಕಂಟಿನ್ಯೂಟಿ ಇದೆಯಾ ಅಂತ ನೋಡ್ಬೇಕಾಗುತ್ತೆ. ಅದೇ ತರ ಮಲ್ಟಿಮೀಟರ್ ಯೂಸ್ ಮಾಡಿ ಇದರ ವೋಲ್ಟೇಜ್ ಯಾವ ತರ ಚೇಂಜಸ್ ಆಗ್ತಾ ಇದೆ ಅದನ್ನ ನೋಡ್ಬೇಕು. ಇದರಲ್ಲಿ ಕೂಡ 3 ಪಿನ್ ಕನೆಕ್ಷನ್ ಇರುತ್ತೆ. ಒಂದು ಪವರ್ ಲೈನ್, ಅದರಲ್ಲಿ 5 ವೋಲ್ಟ್ ಸಪ್ಲೈ ಬರಬೇಕು, ಇನ್ನೊಂದು ಗ್ರೌಂಡ್, ಮತ್ತೊಂದು ಸಿಗ್ನಲ್ ವೈರ್. ಸೊ ಸಿಗ್ನಲ್ ವೈರ್ ಅಲ್ಲಿ ನೀವು ನೋಡಿದಾಗ, ಸಿಗ್ನಲ್ ಮತ್ತೆ ಗ್ರೌಂಡ್ ಗೆ ಕರೆಕ್ಟ್ ಮಾಡಿ ನೋಡಿದಾಗ, ಬ್ಯಾಂಕ್ ಆಂಗಲ್ ಸೆನ್ಸರ್ ನೆಟ್ಟಿಗಿರುವಾಗ ಅಂದ್ರೆ ವರ್ಟಿಕಲ್ ಪೊಸಿಷನ್ ಅಲ್ಲಿ ಇರುವಾಗ ಅದ್ರಲ್ಲಿ ನಿಮ್ಗೆ ವೋಲ್ಟೇಜ್ ಬರ್ಬೇಕು, ಒಂದು 2.5 ವೋಲ್ಟ್ ಆ ತರ ಬರ್ಬೇಕು. ಕೆಲವದ್ರಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ, 4.5ವರೆಗೂ ಕೆಲವದ್ರಲ್ಲಿ ತೋರಿಸುತ್ತೆ. ಇದಕ್ಕೆ ಹ್ಯಾಮರ್ ತಗೊಂಡು ಹೊಡಿಬಾರ್ದು, ಸುಟ್ಕೆ ನೋಡಿ ಹಿಂಗೆ ಹೊಡಿಬಾರ್ದು, ಈಸಿಯಾಗಿ ಕುತ್ಕೊಂಡ್ಬಿಡ್ತು, ಈಸಿಯಾಗಿ ಫಿಟ್ಟಿಂಗ್. ಹಮ್ಮಿಂಗ್ ವೀಲ್ ಅಂತಾರೆ ಇದನ್ನು. ನೋಡಿ ಇಲ್ಲಿ ಚಾವಿ ಬರುತ್ತೆ, ಇದೇ ಚಾವಿ, ಈಗ ಹಾಕೊಂಡು ಹಾಕ್ತಾರೆ. ಚಾವಿ ಎಲ್ಲರಿಗೆ ಹಾಕತ್ತೆ. ನೋಡಿ ಇದು ಬರುತ್ತೆ. ನೋಡಿ ಫ್ರೆಂಡ್ಸ್ ಎಲ್ಲ ಬೋಲ್ಟ್ ಹಾಕೈತೆ. ಇಂಜಿನ್ನ ಬೋಲ್ಟು, ಸೆಂಟ್ರ್ ಬೋಲ್ಟ್ ಎಲ್ಲ ಹಾಕಿ ಟೈಟ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಇದು, ಪ್ಯಾಕಿಂಗ್ ಗಮ್ ಹಾಕ್ಬಾರ್ದು, ಈ ಥರ ಗ್ರೀಸ್ ಹಾಕ್ಬಾರ್ದು. ನೋಡಿ ಗ್ರೀಸ್ ಹಾಕಿದ್ದೀನಿ, ಗ್ರೀಸ್ ಹಾಕೊಂಡು ಚೆಕ್ ಮಾಡಬೇಕು. ಗಮ್ ಹಾಕ್ಬಾರ್ದು ದಯವಿಟ್ಟು. ಗಾಡಿ ಸರ್ ಇಂಜಿನ್ ಇದು TVS ಸೆಲ್ಫ್ ಗಾಡಿಗೆ ಇಂಟೆನ್ಸಿಟಿ. ಯಾವ ಗಾಡಿ ಸರ್ ಇದು?
ನಿಮ್ದು ಯಾವ ಊರು? ನಮ್ದು ರಾಯಚೂರು ಅಣ್ಣ, ಇಲ್ಲಿ ರಾಯಚೂರು ಪಕ್ಕ ಲಿಂಗ್ಸ್ಗೂರು. ನಮ್ದು ರಾಯಚೂರು ಅಣ್ಣ, ರಾಯಚೂರು ಪಕ್ಕ ಲಿಂಗ್ಸ್ಗೂರು. ಅಲ್ಲಿಂದ ಅಲ್ಲೆಲ್ಲ ಗಾಡಿ ತಗೊಂಡಿದ್ದೆ, ಎಲ್ಲ ಕಡೆ ಮಾಡಿಸಿದೆ. ಅಷ್ಟೊಂದು ಏನು ಚೆನ್ನಾಗಿ ಇದು ಮಾಡಿಕೊಳ್ಳಿಲ್ಲ. ಹಂಗಾಗಿ KG ಮೋಟಾರ್ಸ್ ಅಂತ ಇಲ್ಲಿ ಹೇಳಿದ್ರಲ್ವ, ಹಂಗಾಗಿ CS ಪುರ ಹತ್ರ ಅಂತ ಹೇಳಿದ್ರು. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, JCB ಆಪ್ರೇಟ್ರು. ಹಂಗಾಗಿ ಒಂದ್ಸಲ ವಿಸಿಟ್ ಕೊಡೋಣ ಅಂತ ಬಂದಣ್ಣ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗೈತಿ, ಸೂಪರ್ ಆಗೈತಿ. ಯಾವ ಗಾಡಿ? NS 200. ಏನೇನು ಹಾಕ್ಸೋದು ಇವಾಗ? ಹ್ಯಾಂಡ್ಲ್ ಒಂದು ಹಾಕ್ಸಿದ್ದೀನಿ ಅಣ್ಣ. ಮತ್ತೆ ಒಟ್ನಲ್ಲಿ ರೀಸ್ಟೋರ್ ಮಾಡಿಸಿದ್ರೆ ರಿಸ್ಟೋರ್ ಮಾಡ್ಸಿದ್ದೀನಿ. ಒಟ್ಟಿನಲ್ಲಿ ಚೆನ್ನಾಗೈತೆ. ಚೆನ್ನಾಗೈತಾ ಗಾಡಿ? ಮೊದಲು ಓಡಿಸೋದಕ್ಕೂ ಈಗ ಓಡಿಸೋದಕ್ಕೂ ಗೇರೆಲ್ಲ ಸ್ಮೂತ್ ಆಗೈತೆ. ಮುಂಚೆ ಗೇರ್ ಹಾಡ್ಬಿಡ್ತಿತ್ತು, ಹಾಡು ಬರ್ತಿತ್ತು, ಮುಂದೆ ಬ್ರೇಕ್ ಜಾಮ್ ಆಗ್ತಿತ್ತು. ಇವಾಗ ಆ ಥರ ಏನಿಲ್ಲ. ಮಾಡಿಸ್ಕೋಬೋದಾ? ಬೇರೆ ಬಂದು ಮಾಡ್ಸ್ಕೋಬೋದಣ್ಣ, ಚೆನ್ನಾಗಿ ಮಾಡ್ಕೊಡ್ತಾರೆ. ಯಾರು ಬಂದು ಮಾಡ್ಸಂಗಿತ್ತಪ್ಪ CS ಪುರ. ನಿಮ್ಮೂರು ಯಾವುದು? ಸ್ವಂತ ಊರು? ನಮ್ಮದು ಲಿಂಗ್ಸ್ಗೂರು. ಲಿಂಗ್ಸೂರು. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 430 ಆಗ್ಬೋದು. ಇವಾಗ ಸರ್ವಿಸ್ ಮಾಡಿಸ್ಕೊಂಡು ಊರಿಗೆ ಹೋಗ್ತಿರೋದು ಇದೇ ಬೈಕಲ್ಲಿ? ಇದೇ ಬೈಕಲ್ಲಿ ಊರಿಗೆ ಹೋಗ್ತಾರೆ ಫ್ರೆಂಡ್ಸ್. ಇದೆ NS, ಇದೇ ಬೈಕಲ್ಲಿ ಊರಿಗೆ ಹೋಗ್ತಾರಂತೆ.